ಮೇಡಮ್, ಲೋಕಮಾನ್ಯ ಸೇವಾ ಟ್ರಸ್ಟ್ ಇಂದ ನಿಮಗೆಲ್ಲರಿಗೂ ಕೂಡ ಫ್ರೀಯಾಗಿ ಡ್ಯಾನ್ಸ್ ಅನ್ನ ಹೇಳ್ಕೊಡ್ಲಿಕ್ಕೆ ಬಂದಿದ್ದಾರೆ. ಇವರು ಬೇರೆ ಸ್ಕೂಲ್ಗಳಿಗೆ ಹೋದ್ರೆ ಫೀಸ್ ವಸೂಲು ಮಾಡ್ಕೊಂತಾರೆ. ನಿಮ್ಮ ಅದೃಷ್ಟ ಇವತ್ತು ನಮಗೆ ಫೀಸ್ ಇಲ್ಲದೆ ನಿಮ್ಗೆಲ್ಲ ಹೇಳ್ಕೊಡ್ತಾ ಇರೋದು. ಹಾಗಾಗಿ ಯಾರು ಟೈಮನ್ನ ವೇಸ್ಟ್ ಮಾಡಬೇಡಿ. ಅವ್ರು ಏನು ಹೇಳ್ಕೊಡ್ತಾರೆ, ಅವ್ರು ಏನು ಸ್ಟೆಪ್ ಹೇಳ್ಕೊಡ್ತಾರೆ ಅದನ್ನ ಕ್ರಮಬದ್ಧವಾಗಿ ಕಲೀರಿ. ಮತ್ತು ಅವ್ರು ಏನು ವೇಷಭೂಷಣಗಳನ್ನ ಹೇಳ್ತಾರೆ ಅದೆಲ್ಲವನ್ನು ನೀವು ರೆಡಿ ಮಾಡಿಕೊಂಡು ಒಳ್ಳೆ ಹಾಡನ್ನ ಡ್ಯಾನ್ಸನ್ನು ಕಲಿತು ನಮ್ಮ ಶಾಲೆಗೂ ನಿಮ್ಮ ತಂದೆ ತಾಯಿಗೂ ಕೀರ್ತಿ ತರೋ ಹಂಗಿರ್ಬೇಕು. ಆಮೇಲೆ ನಾವು ಕ್ಲಾಸ್ ಬಿಟ್ಟು ಕಳಿಸಿದ್ದಾರೆ, ಆ ಟೀಚರ್ಸ್ಗೂ ನೋಡಿ ನನ್ನ ಪೀರಿಯಡ್ ಹೋಯ್ತು, ಈ ಮಕ್ಕಳು ಏನು ಕಲೀಲಿಲ್ಲ ಅನ್ನೋ ಹಾಗೆ ಆಗಬಾರ್ದು. ಇದು ಸದುಪಯೋಗ ಪಡ್ಕೊಳ್ತಕ್ಕಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿ. ಆಮೇಲೆ ಗಲಾಟೆ ಮಾಡಬೇಡಿ. ನಾವಂದ್ರೆ ಅಭ್ಯಾಸ ಆಗಿದೆ ಕಿರ್ಚಾಡಿ. ಪಾಪ ಅವರು ಎಲ್ಲೋ ಒಂದು ವಾರನೋ 2 ದಿನನೋ ನಮಗೆ ಹೇಳ್ಕೊಡ್ಲಿಕ್ಕೆ ಬಂದಿದ್ದಾರೆ. ಅಪ್ಪ ಈ ಸ್ಕೂಲ್ ಬೇಡ ಅನ್ನಿಸ್ಬಾರ್ದು. ಹಂಗ ಅಯ್ಯೋನ್ಸಿ ಕಳಿಸ್ಬೇಡಿ. ಬೇರೆ ಮಕ್ಕಳು ಬೇರೆ ಪ್ರೈವೇಟಲ್ಲಿ ಎಷ್ಟು ಡಿಸೆಂಟ್ ಆಗಿರ್ತಾರೋ ಇಲ್ಲೂ ಮೇಡಮ್ ಅವ್ರ ಜೊತೆ ಹಾಗೆ ಗಂಭೀರವಾಗಿ ಅವ್ರು ಏನು ಹೇಳ್ಕೊಡ್ತಾರೋ ಅದನ್ನ ಕೇಳ್ತಾ ಲೈಫ್ ಫಾರ್ಮೇಷನ್ ಮಾಡಿಕೊಂಡು ಡ್ಯಾನ್ಸ್ ಕಲೀರಿ. ಒಳ್ಳೆ ಪ್ರತಿಭೆಯನ್ನ ಹೊಂದಿರ್ತಕ್ಕಂಥ ಮಕ್ಕಳಾಗಿ ನಮ್ಮ ಶಾಲೆ ಒಳಗೆ ಬನ್ನಿ, ಆಯ್ತಾ? ಎಲ್ಲ ಗಲಾಟೆ ಮಾಡಬೇಡಿ, ಒಬಿಡಿಯಂಟ್ ಆಗಿರ್ತೀರಾ? ಮೇಡಮ್ ಹೇಳ್ತಾ ಕೇಳ್ತೀರಾ? ಓಕೆ ಮಕ್ಕಳ, ಥ್ಯಾಂಕ್ ಯು. ಈ ಅವಕಾಶ ಕೊಟ್ಟಂತ ನಮ್ಮ HM ರವರಿಗೆ ಸ್ವಾಗತ ಮತ್ತು ಧನ್ಯವಾದಗಳು ಎರಡನ್ನೂ ಒಟ್ಟಿಗೆ ಹೇಳ್ತಾ ಇದ್ದೀನಿ.